ಅಲ್ಲಿಂದ ಇಲ್ಲಿವರೆಗೂ ವಿಚಾರಿಸುತ್ತಾ ಬಂದರೂ ಈ ಸಮಸ್ಯೆಗೆ ಪರಿಹಾರನೇ ಸಿಗುತ್ತಿಲ್ಲ. ಇದಕ್ಕೆ ನೀನೇ ಏನಾದ್ರೂ ಒಂದು ಪ್ಲಾನ್ ಮಾಡು ಪ್ರತಾಪ್. ಹೌದೇ, ನೀವು ಮನಸ್ಸು ಮಾಡಿದ್ರೆ ಈ ಸಮಸ್ಯೆಯಾಗಿ ಉಳಿಯುತ್ತಿರಲಿಲ್ಲ. ಒಪ್ಪೂರಿನವರಿಯರಾದ ನೀವು ಕೇವಲ ನಿಮ್ಮ ಮಗಳು ಪ್ರಾಣಿಗೆ ಸೋತು ಬಿಟ್ಟಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ನನ್ನಿಬ್ಬರು ಮಕ್ಕಳನ್ನು ರುಂಡ ಮುಂಡ ಬೇರೆ ಮಾಡಿ ಬಿಸಾಕ್ಬಿಡ್ತಿದ್ದೆ. ನಿಮ್ಮ ಸಮಸ್ಯೆಯ ಪರಿಹಾರ. ಹೌದ್ರಿ ಗೌಡ, ಹೌದ್ರಿ. ಆ ಪ್ರತಾಪ್ ಸಕ್ರಂದಾಗ ಆ ಮಕ್ಕಳು ಮುಗಿಸ್ಬಿಡಿದ್ರ ಚಾಟ ಕಟ ಬಿಟ್ಟಿದ್ರಿ ಗೌಡ. ಹೌದು ಕಾಡ್ಯ, ನಿನ್ನ ಮಾತು ಕರೆ ಐತಿ. ಯಾಕಂದ್ರೆ ನನ್ನ ಮಗಳು ಆಣೆ ಇಟ್ಟಿದ್ದು ಯಾರ್ದಂತ ತಿಳ್ಕೊಂಡೆ. ಅವಳ ತಾಯಿದು ಅಂದ್ರೆ ನನ್ನ ಅರ್ಧಾಂಗಿಣಿದು. ಸಾಮಾನ್ಯ ಪ್ರೀತಿ ಮಾಡಿದ್ದಿಲ್ಲೋ ಕಾಡ್ಯ, ಅವಳನ್ನ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ದೆ. ಕಳ್ಕೊಂಡ್ಬಿಟ್ಟೆ ಕಾಡ್ಯ, ಕಳ್ಕೊಂಡ್ಬಿಟ್ಟೆ. ಪ್ರತಾಪ್, ನನ್ನ ಮಗಳು ಯಾವ್ದಾದ್ರು ದೇವರಾಣಿ ಇಟ್ಟಿದ್ರು ನಾನು ಬಾಗುತ್ತಿರಲಿಲ್ಲ. ಅವಳು ನನ್ನ ಮಗಳು ಬಹಳ ಶಾಣಕಿ. ಅವಳ ತಾಯಿ ಆಣೆ ಇಟ್ಟು ನನ್ನ ಸಿಟ್ಟು ಕುಂದಿಸಿ ಬಿಟ್ಲು. ನೋಡು ಪ್ರತಾಪ್, ಕಾಡ್ಯ, ಈಗ ಏನಾಗೈತಿ? ಒಟ್ಟಿನ ಮೇಲೆ ಆ ಜಗದೀಶನ ಮೇಲಿರುವ ದೇಶದ ಹೊಗೆ ಆಡಾಕಬೇಕು. ಇದಕ್ಕೆ ನೀನೇ ಏನಾದ್ರು ಒಂದು ದಾರಿ ನೋಡು. ಆ ಮನೆಯಿಂದ ನನ್ನ ಮಗಳನ್ನು ಕರೆತಂದು ನಿನಗೆ ಕೊಟ್ಟು ಮದುವೆ ಮಾಡಿ ಕೊಡುತ್ತೇನೆ, ಹೋಗು. ಅನ್ನೋದಿಲ್ಲ, ಕೇವಲ ನೀನೊಬ್ಬ ನನ್ನ ಮನೆ ಮ್ಯಾನೇಜರ್ ಆದ ನಿನ್ನಂದು ಈ ಊರಿನ ಜನರು ಗೌಡ್ರಾಳೆ ಎಂದು ಕೈ ಎತ್ತಿ ಮುಗಿಯಬೇಕು. ಹಾಂಗ ಮಾಡೋ ಕೆಲಸ ನಂದು. ಆ ದ್ರೋಹಿಗಳ ಸೊಕ್ಕು ಒಡಗಿಸುವ ಕೆಲಸ ನಿಂದು. ಏನಂತೀಯ? ಅನ್ನೋದಿನ್ನೇನೈತ್ರಿ? ನಾನು ಅನ್ಕೊಂಡ ತಮ್ಮ ಮಾಹಿತಿ ಅಂಕಣವೇ ಆವರಣಗೊಂಡಾಗ ನಾ ಬಯಸಿದ ವಸ್ತು ನನ್ನ ಪಾಲಿಗೆ ಸೇರುತ್ತೆ ಅಂದರೆ ನನ್ನ ಪ್ರಾಣ ಹೋದರೂ ಎದುರುವುದಿಲ್ಲ. ತಮ್ಮೈತಿ ಅಂತೇಳಿ ಧೈರ್ಯದಿಂದ ಮೆರೆಯುವ ಅಣ್ಣ ತಮ್ಮರ ಸೊಕ್ಕಡಗಿಸಿ ತೀರನ ಹೆಂಡತಿ ಎಂದರೆ ಸೊಕ್ಕೇರಿಸಿಕೊಂಡು ಮೆರೆಯುವ ನಿಮ್ಮ ಮಗಳ ಸೊಕ್ಕು ಮುರಿದು ಅವಳ ಕೂದಲಿಗೆ ಪಂಕಾಗದಂತೆ ವಿಷದ ಬೀಜ ಬಿತ್ತಿ ಮಗಳನ್ನು ಮನೆಗೆ ತಂದು ಅಪ್ಪಿಸದಿದ್ದರೆ ಈ ಪ್ರತಾಪಕ್ಕೆ ಪ್ರತಾಪನ್ನು ಹೆಸರಾಕದವ್ರೆ. ಎಷ್ಟು ಗಂಟೆ ಮನಸ್ಸು ಮಾಡಿ ಚಿಕ್ಕ ಹೆಚ್ಚು ಇಟ್ಟರೆ ಸಾಕು, ನನ್ನ ಮಕ್ಕಳಿಗೆ ಪೆಟ್ಟ ಬೀಳುವುದ ಗ್ಯಾರಂಟಿ. ಪ್ರತಾಪ್, ಇನ್ನೊಂದು ವಿಷಯ. ಆ ಜಗದೀಶ್ ಸನ್ಮೇಶನಿಗೆ ಒಬ್ಬ ಸೋದರ ಮಾವನಿದ್ದಾನಂತೆ. ಅವನಿಗೆ ಒಬ್ಬಳು ಚಂದುಳ್ಳ ಚೆಲುವಿ ಮಗಳಿದ್ದಾಳಂತೆ. ವಯಸ್ಸು ಅವ್ರನ್ನ ಮನಸ್ಕರ ಮಾಯ ಆಯ್ತಿರು. ಆ ಮಾಯದ ಜಿಂಕೆಯನ್ನೊಮ್ಮೆ ನಾನು ಭೇಟಿಯಾಗಲೇಬೇಕು. ಆ ಮಾಯದ ಜಿಂಕೆ ನನಗೆ ಸೇರಿದ್ದು. ನನ್ನ ಕೆಲಸಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ಗೌರಿ, ಆ ಮಾಯದ ಜಿಂಕೆ
ಜಿಂಕೆಯನ್ನು ಬೇಟೆಯಾಡಿ ತಂದು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಸರಿ ಆಯ್ತು. ನೋಡು ಪ್ರತಾಪ್, ನಾನು ಹೇಳಿರುವ ಕೆಲಸ ಆಗಲೇಬೇಕು. ಬರುತ್ತೇನೆ. ಹೋಗಿ ಬನ್ನಿ ಗೌಡ್ರೆ. ಚದುರಂಗದಾಟ. ನೀನು ನಾನು ಬಯಸಿದ ಅರಿಗಿನಿ, ಮತ್ತೊಬ್ಬನ ಮನದಿಯಾದೆಯಾ? ನೀನು ಆ ಜಗದೀಶನ ಸೊತ್ತಾದರೇನು ಇನ್ನೊಮ್ಮೆ ಅನುಭವಿಸಲು ಬಿಡಲಾರ ಈ ಪ್ರತಾಪ. ಒಂದು ಹೋಗಿ 11 ಮಾಡಿ ನಿನ್ನನ್ನು ಒಂದೇ ಒಂದು ಸಾರಿ ಅಪ್ಪಿ ಮುತ್ತಾಡದಿದ್ದರೆ ಹೆಸರು ಪ್ರತಾಪನೇ ಅಲ್ಲ. ಚಂದ ಚಂದ ಗೌರಿಯ ಕುಡಿ ನೋಟವೇ ಚಂದ, ಹುಣ್ಣಿಮೆಯ ಚಂದ್ರ ಬಲು ಚಂದ, ಕಾಲಿನಿಂದ ತಲೆಗಿಳಿದು ಬಂದರೆ ಇನ್ನೂ ಚಂದ. ಮನೋ ಉಲ್ಲಾಸಿನಿ ವಯ್ಯಾರದ ಬಾಗಿನಿ ಮಾಸಿನಿ ಅಂತರಂಗದ ರಾಗಿನಿ ಅವಳೇ ಗಜಗಾಮಿನಿ. ಯಾವ ಕವಿ ಶೃಂಗಾರದ ಕಲ್ಪನೆಯೋ ಹೆಣ್ಣಾಗಿ ಬಂದ ತೆರೆಯ ಗೌರಿ, ನಿನ್ನನ್ನು ಒಮ್ಮೆಯಾದರೂ ಅಪ್ಪಿ ಆಲಂಗಿಸದಿದ್ದರೆ ಮನದಲ್ಲಿ ಅಡಿಗೆ ಕುಳಿತ ಕಥಕಥನ ಕುದಿಯುವ ಕಾಮದ ಜ್ವಾಲೆಯನ್ನು ಗೌರಿಯಲ್ಲಿ ನಂದಿಸಿಕೊಳ್ಳಲು ಹೊರತು ನೆಮ್ಮದಿನೇ ಅಲ್ಲ.